ಯಾವುದೇ ಅಪೇಕ್ಷೆ ಪ್ರತಿಫಲವನ್ನು ಬಯಸದೆ ಸ್ವಯಂ ಪ್ರೇರಿತವಾಗಿ ಸೇವೆ ಮಾಡುವ ಸಂಸ್ಥೆಗಳೇ ಸ್ವಯಂ ಸೇವಾ ಸಂಸ್ಥೆಗಳು ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಈಶ್ವರ್ ಹೇಳಿದರು. ನಗರದ ಜಿಲ್ಲಾಡಳಿತ ಭವನದಲ್ಲಿ ಹಳೆಯ ಕೆಡಿಪಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಫೇವರ್ಡ್ಕ ಚಾಮರಾಜನಗರ ಜಿಲ್ಲಾ ಒಕ್ಕೂಟ ಮತ್ತು ಜಿಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆಗಳ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಯಾವುದೇ ಪ್ರತಿಫಲವನ್ನು ಬಯಸದೆ ಸೇವೆ ಮಾಡುವ ಈ ಸಂಸ್ಥೆಗಳು ಸಮಾಜ ಮತ್ತು ಸರ್ಕಾರದ ನಡುವಿನ ಕೊಂಡಿಯಾಗಿದ್ದು, ಶಿಕ್ಷಣ, ಆರೋಗ್ಯ, ಸ್ವಚ್ಛತೆ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕೆಲಸವನ್ನು ಮಾಡುತ್ತಾರೆ ಎಂದರು. ಕಾರ್ಯಕ್ರಮದಲ್ಲಿ ಉದ್ಯಮಿ ಶ್ರೀನಿಧಿ ಕುದರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸುರೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸೇವಾ ಅಂದ್ರೆ ಸೇವಾ ಮನೋಭಾವ, ಸಮಾಜಕ್ಕೆ ಸೇವೆ ಕೊಡಬೇಕು. ಸೇವೆ ಅಂತಂದ್ರೆ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿ ಕನ್ಸಿಡರೇಷನ್, ಯಾವುದೇ ಪ್ರತಿಫಲವನ್ನು ಅಪೇಕ್ಷೆ ಮಾಡದೆ ಸೇವಾ ಮನೋಭಾವವನ್ನು ಇಟ್ಕೊಂಡು ಬಂದುವಂತ ಸಂಸ್ಥೆಗಳು ಈ ಸ್ವಯಂ ಸೇವಾ ಸಂಸ್ಥೆಗಳು. ಈಗ ಹೇಳಿದ್ವಲ್ಲ, 3 ಅಂಗಗಳು ಅಂತ ಅಂದ್ವಲ್ಲ, 3 ಅಂಗಗಳು: ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ. ಈ ಅಂಗಗಳ ಮಧ್ಯದಲ್ಲಿ ಇವರು ಸೈನಿಕರಂತೆ, ಅಂದ್ರೆ ಸಮಾಜದ ಒಂದು ಸೇವೆಗಾಗಿ ಮುಡುಪಾಗಿದ್ದಂತ ಸೈನಿಕರು ಅಂತ ಹೇಳ್ಬೋದು. ಸ್ವಯಂ ಸೇವಾ ಸಂಸ್ಥೆ ಯಾವುದೇ, ಈಗ ನಾವೇನೇ ಒಂದು ಕೆಲಸ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಒಂದು ಕನ್ಸಿಡರೇಷನ್, ಪ್ರತಿಫಲನ ಅಪೇಕ್ಷೆ ಮಾಡ್ತಾರೆ. ಆದ್ರೆ ಸ್ವಯಂ ಸೇವಾ ಸಂಸ್ಥೆಗಳು ಒಂದು ಸಾಮಾಜಿಕ ಸೇವೆ ಮಾಡೋದಕ್ಕೆ ತಮ್ಮ ವಾಲಂಟರಿ ಸ್ವಯಂ ಪ್ರೇರಿತ ಆಗಿ ಬಂದಿರುವಂತಹ ಸಂಸ್ಥೆಗಳು. ಇವು ಸೈನಿಕರಂತೆ ವರ್ತಿಸ್ತವೆ. ಅದರಲ್ಲಿ ಮುಖ್ಯವಾಗಿ ಸ್ವಯಂ ಸೇವಕ ದಿನಾಚರಣೆ ಅಂದ್ರೆ ನಾವು ಪ್ರತಿ ವರ್ಷ ಈಗ 27ರಂದು ಆಚರಿಸ್ತಿದೀವಿ ಅಂತ ಹೇಳಿದಾಗೆ ಪ್ರತಿ ವರ್ಷ ಆಚರಿಸ್ತಿದೀವಿ. ಇದು ಮುಖ್ಯವಾಗಿ ಸ್ವಯಂ ಸೇವಕರ ಅಂದ್ರೆ ಸ್ವಯಂ ಸೇವಕರು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಪರಿಸರ ಸುಧಾರಣೆಗಾಗಿ ಸ್ವಯಂ ಸೇವಕರು ನೀಡುವ ಕೊಡುಗೆ ಮತ್ತು ಸಮುದಾಯಗಳಲ್ಲಿ ಸಕಾರಾತ್ಮಕ ಬದಲಾವಣೆ ತರುವ ಸ್ವಯಂ ಸೇವಕರ ಒಂದು ಶ್ರಮವನ್ನ ಗೌರವಿಸುವುದು ಈ ಒಂದು ದಿನ ಆಗಿದೆ.